ಕನ್ನಡಿಗನಿಗೆ ಅಯೋಧ್ಯೆಯ ರಾಮ ಮಂದಿರದ ಲೈಟಿಂಗ್ ಜವಾಬ್ದಾರಿಯನ್ನ ನೀಡಲಾಗಿದೆ. ಮಂದಿರ ನಿರ್ಮಾಣದಲ್ಲಿ ರಾಜ್ಯದ ಉದ್ಯಮಿಯ ಮಹತ್ವದ ಪಾತ್ರ ಇದೆ. ಹೀಗಾಗಿ ಈ ಬಾರಿ ಈ ಒಂದು ಜವಾಬ್ದಾರಿಯನ್ನ ನೀಡಲಾಗಿದೆ. ಮಂದಿರದ ಎಲೆಕ್ಟ್ರಿಕಲ್ಸ್ ನಿರ್ವಹಣೆಗೆ ಶಂಕರ್ ಎಲೆಕ್ಟ್ರಿಕಲ್ಸ್ ನಿಂತಿದೆ. ಹೀಗಾಗಿ ಈ ಬಾರಿ ರಾಮ ಮಂದಿರದ ಲೈಟಿಂಗ್ ಹೊಣೆ ಅವರಿಗೆ ನೀಡಲಾಗಿದೆ. ದಕ್ಷಿಣ ಕನ್ನಡ ಮೂಡಬಿದ್ರೆ ಮೂಲದ ಉದ್ಯಮಿ ರಾಜೇಶ್ ಶೆಟ್ಟಿ ಉದ್ಯಮಿಗೆ ಎಲೆಕ್ಟ್ರಿಕಲ್ ವ್ಯವಸ್ಥೆ ನಿರ್ವಹಣೆಯ ಜವಾಬ್ದಾರಿಯ ಹೊಣೆಯನ್ನ ಈ ಬಾರಿ ನೀಡಲಾಗಿದೆ. ಸಂಸ್ಥೆಯ 150ರಿಂದ 200 ಮಂದಿ ಅಯೋಧ್ಯೆಯಲ್ಲಿ ಇದ್ದಾರೆ. ಮಂದಿರಕ್ಕೆ ಸಂಪೂರ್ಣ ವಿದ್ಯುತ್ ವಿತರಣೆಯನ್ನ ಮಾಡಲಿದೆ ಈ ಒಂದು ಸಂಸ್ಥೆ. 33 ಕೆವಿ ಸಬ್ಸ್ಟೇಷನ್ ಸಹಿತ ಸಂಪೂರ್ಣ ವಿದ್ಯುತ್ ಅನ್ನು ವಿತರಣೆ ಮಾಡಲಾಗುತ್ತೆ. ರಾಮ ಮಂದಿರ ಟ್ರಸ್ಟ್ನಿಂದ ಶಂಕರ್ ಎಲೆಕ್ಟ್ರಿಕಲ್ಸ್ಗೆ ಈ ಒಂದು ಜವಾಬ್ದಾರಿಯನ್ನ ಈ ಬಾರಿ ನೀಡಲಾಗಿದೆ. ರಾಮ ಮಂದಿರದ ಲೈಟಿಂಗ್ ಹೊಣೆ ಕನ್ನಡಿಗನ ರಾಜೇಶ್ ಶೆಟ್ಟಿಗೆ ನೀಡಲಾಗಿದೆ. ಪ್ರತಿಷ್ಠಿತ ಕಂಪನಿಗಳಲ್ಲಿ ಎಲೆಕ್ಟ್ರಿಕಲ್ ನಿರ್ವಹಣೆ ಕೂಡ ಮಾಡಿದ್ದಾರೆ ರಾಜೇಶ್. ಆ ಜವಾಬ್ದಾರಿ ಅವರ ಮೇಲೆ ಈ ಬಾರಿ ಇದೆ. ಕನ್ನಡಿಗನಿಗೆ ಅಯೋಧ್ಯೆ ರಾಮ ಮಂದಿರ ಲೈಟಿಂಗ್ ಹೊಣೆಯನ್ನ ಅವರಿಗೆ ನೀಡಲಾಗಿದೆ. ಮಂದಿರದ ನಿರ್ಮಾಣದಲ್ಲಿ ರಾಜ್ಯದ ಉದ್ಯಮಿಯ ಮಹತ್ವದ ಪಾತ್ರ ಇದೆ. ಹೀಗಾಗಿ ಅವರಿಗೆ ಈ ಒಂದು ಜವಾಬ್ದಾರಿಯನ್ನ ನೀಡಲಾಗಿದೆ. ಮಂದಿರದ ಎಲೆಕ್ಟ್ರಿಕಲ್ಸ್ ನಿರ್ವಹಣೆಗೆ ಶಂಕರ್ ಎಲೆಕ್ಟ್ರಿಕಲ್ಸ್ ನಿಂತಿದ್ದಾರೆ. ಹೀಗಾಗಿ ಸಂಪೂರ್ಣವಾದ ಜವಾಬ್ದಾರಿ ಈ ಬಾರಿ ಅವರಿಗೆ ನೀಡಲಾಗಿದೆ. ಕಟೀಲ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೆ ಮಂತ್ರಾಲಯ ಪ್ರಭುಗಳಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಇವತ್ತಿಗೆ ಜಗತ್ತೇ ತಲೆ ಎತ್ತಿ ನೋಡ್ತಾ ಇರುವ ಈ ರಾಮ ಮಂದಿರ ನಿರ್ಮಾಣಕ್ಕೆ ಈ ಸಂಪೂರ್ಣ ಜವಾಬ್ದಾರಿ ಕರ್ನಾಟಕದ ಕನ್ನಡಿಗ ಅಂದ್ಬಿಟ್ಟು ಹೇಳಕ್ಕೆ ತುಂಬಾ ಹೆಮ್ಮೆ. ಏನಕ್ಕರೆ ಇವತ್ತು ಈ ರಾಮ ಜನ್ಮಭೂಮಿಯ ಅಯೋಧ್ಯೆ ಪ್ರಾಜೆಕ್ಟಿನ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಇನ್ಫ್ರಾಸ್ಟ್ರಕ್ಚರ್ ತಾತ್ಪರ್ಯ ಈ 33 ಕೆವಿ ಸಬ್ಸ್ಟೇಷನ್ ಇಂದ ಹಿಡಿದು ಇಲ್ಲಿ ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ವರೆಗೂ ಆ ಕಂಪ್ಲೀಟ್ ಜವಾಬ್ದಾರಿ ಈ ಕಂಪನಿ ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದನ್ನ ಹೊಂದಿದೆ. ಹಾಗಾಗಿ